ಮಳೆಗಾಲ ಸ್ಟಾರ್ಟ್ ಆಗಿದೆ. ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅನ್ಸುತ್ತೆ. ಕರಾವಳಿ ಸ್ಪೆಷಲ್ ನೀರು ದೋಸೆ ಮತ್ತೆ ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ತುಂಬ ಟೇಸ್ಟಿಯಾಗಿ ತುಂಬ ಸ್ಪೈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಈರುಳ್ಳಿ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, 2 ಏಲಕ್ಕಿ, ಸ್ವಲ್ಪ ಹುಣಸೆಹಣ್ಣು, ಜೀರಿಗೆ, ಸೋಂಪು, ಕೊತ್ತಂಬರಿ ಬೀಜ, ಚಕ್ಕೆ, ಲವಂಗ. ಇದು 1 kg ಚಿಕನ್ ತಗೊಂಡಿದ್ದೀನಿ. ಇದು ಮೊಸರು ಒಂದು ಅರ್ಧ ಕಪ್ಪು, ಅರ್ಧ ಸ್ಪೂನ್ ಅರಿಶಿನ, 1 ಲೆಮನ್ನು, ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕಿ ಇದು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಇಲ್ಲ 1 ಅವರ್ ನೆನಿಬೇಕು. ಎಷ್ಟು ನೆನೀತೈತೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಇದು ಡ್ರೈ ರೋಸ್ಟ್ ಮಾಡಬೇಕು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಡೋಣ. ಕೊತ್ತಂಬರಿ ಬೀಜ, ಸೋಂಪು, ಜೀರಿಗೆ, ಏಲಕ್ಕಿ, ಇದು ರೋಸ್ಟ್ ಮಾಡೋಣ. ಇದು ರೋಸ್ಟ್ ಆಗಿದೆ. ಇದು ಆರಷ್ಟರಲ್ಲಿ ನಾವು ಈರುಳ್ಳಿ ಅದೆಲ್ಲ ಕಟ್ ಮಾಡೋಣ. ಈರುಳ್ಳಿ ಕಟ್ ಮಾಡಿ ಅದಾಗಿದೆ. ಇವಾಗ ಒಂದು ಕಡಾಯಿ ಇಟ್ಬಿಟ್ಟು ಒಗ್ಗರಣೆ ಮಾಡೋಣ. ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಡೋಣ. ಅದು ಬಿಸಿ ಆಗಲಿ. ಇವಾಗ ಇದು ಮಿಕ್ಸಿ ಅಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಳೋಣ. ಜಾರ್ಗೆ ಹಾಕಿದ್ದೀನಿ. ಇದಾಗಿದೆ. ಈ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಒಂದು 2-3 ಸ್ಪೂನ್ ಮೇಲೆ ಹಾಕೋಬೇಕು. ಅವಾಗೆ ಚೆನ್ನಾಗಿರೋದು. ಗೀ ರೋಸ್ಟ್ ಆಗಿರೋದ್ರಿಂದ ಗೀಯಲ್ಲೇ ಮಾಡಬೇಕು. ಇವಾಗ ಈರುಳ್ಳಿ ಹಾಕೋಣ. ಬ್ರೌನ್ ಆಗಲಿ. ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ನಾವಿನ್ನೇನು ಹಾಕಲ್ಲ. ಟೊಮಾಟೊ, ಕೊತ್ತಂಬರಿ, ಪುದೀನ ಅವೆಲ್ಲ ಏನು ಹಾಕಲ್ಲ. ಜಸ್ಟ್ ಈರುಳ್ಳಿ ಫ್ರೈ ಆದರೆ ಚಿಕನ್ ಹಾಕಬೇಕು. ಇದು ಈರುಳ್ಳಿ ಫ್ರೈ ಆಗಿದೆ. ಚಿಕನ್ ಹಾಕೋಣ. ನಾನಿದು 1 ಅವರ್ ಇಟ್ಟಿದ್ದೆ. ಚೆನ್ನಾಗಿ ಚಿಕನ್ ನೆಂದರೆ ಚೆನ್ನಾಗಿರುತ್ತೆ. 1 ಅವರ್ ಫ್ರಿಜ್ಜಲ್ಲಿ ಇಟ್ಬಿಡಿ, ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಡೋಣ, ಬಾಯ್ಲ್ ಆಗಲಿ. ಒಂದ್ಸಲ ಮಿಕ್ಸ್ ಮಾಡೋಣ. ಒಂದು ಸ್ವಲ್ಪ ಇದರಲ್ಲೇ ಬಾಯ್ಲ್ ಆಗಬೇಕು. ಹಾಫ್ ಬಾಯ್ಲ್ ಆಗಬೇಕು. ಇದರಲ್ಲಿ ನೀರೇನು ಹಾಕಬಾರ್ದು. ಬಾಯ್ಲ್ ಆಗಿದೆ. ಮಸಾಲೆ ಹಾಕೋಣ. ಚೆನ್ನಾಗಿ ಗೀಯಲ್ಲೇ ರೋಸ್ಟ್ ಮಾಡಬೇಕು. ನೀರು ಹಾಕಬಾರ್ದು. ಈ ಪೌಡ್ರ್ ಹಾಕೋಣ. ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ನಮ್ಮ ಮನೆಯಲ್ಲೇ ಮಾಡಿರೋದು. ನೀವು ಬೇಕಂದ್ರೆ ಬ್ಯಾಡಗೆ ಮೆಣಸಿನಕಾಯಿ ಪೇಸ್ಟ್ ಮಾಡಿ ಹಾಕೋಬೋದು, ಬಿಸಿ ನೀರಲ್ಲಿ ಹಾಕಿ. 2 ಸ್ಪೂನ್ ಹಾಕ್ತೀವಿ. ಇದು ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಸಿಮ್ಮಲ್ಲೇ ಇಟ್ಟು ಒಂದು 1/2 ಅವರ್ ಕುಕ್ ಮಾಡಿ. ಈ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಚಿಕನ್ಗೆ, ಅವಾಗೆ ಟೇಸ್ಟ್ ಚೆನ್ನಾಗಿರೋದು.
ಕ್ಲೋಸ್ ಮಾಡಿ ಒಂದು 1/2 ಅವರ್ ಮೀಡಿಯಂ ಫ್ಲೇಮಲ್ಲಿ ಬೇಯಿಸೋಣ. ಅವಾಗ ಮಿಕ್ಸ್ ಮಾಡ್ರಿ, ಇಲ್ಲಾಂದ್ರೆ ತಳ ಅಂಟು ಬಿಡ್ತೈತೆ. ಕ್ಲೋಸ್ ಮಾಡೋಣ ಒಂದು 10 ನಿಮಿಷ. ಇವಾಗ ಇದಾಗಿದೆ, ಸರ್ವ್ ಮಾಡೋಣ. ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ. ಈ ತರ ಗೀ ಎಲ್ಲ ಸಪ್ರೇಟ್ ಆಗಿ ಬರ್ಬೇಕು ನೋಡಿ. ಚಿಕನ್ ಸಾಫ್ಟ್ ಆಗಿ ಬೆಂದಿದೆ. ನೋಡಿ ಫ್ರೆಂಡ್ಸ್, ಟೇಸ್ಟಿ ಆಗಿರೋ ಸ್ಪೈಸಿ ಆಗಿರೋ ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನೀರು ದೋಸೆ ತುಂಬ ಸಾಫ್ಟ್ ಆಗಿ ಮಾಡಿದ್ದೀನಿ. ನಿಮ್ ನೀರು ದೋಸೆ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಇದಂತೂ ಒಂದ್ಸಲಿ ಟ್ರೈ ಮಾಡ್ಬೇಕು ನೀವು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ, ಎಷ್ಟು ಟೇಸ್ಟಿಯಾಗಿತ್ತು ಅಂತ. ನಿಮ್ಮನೇಲಿ ಒಂದ್ಸಲಿ ಟ್ರೈ ಮಾಡಿ. ಮತ್ತೆ ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಎಲ್ಲರಿಗೂ. Yeah.